ಟಿಂಬಕ್ಟು, ನೀನ್ ಯಾರನ್ನ ಕರ್ಕೊಂಡ್ ಬಂದಿದೀಯಾ? ಬಾಸ್ ಇವನು ಅಂಬ್ರೆಲಾ ಮ್ಯಾನ್. ಇಲ್ಲಂತೂ ಯಾವುದೇ ಮಳೆ ಗಿಳೆ ಆಗ್ತಾನೆ ಇಲ್ಲ. ಕರ್ಕೊಂಡು ಹೋಗು ಇವನ್ನ. ನನಗೆ ಛತ್ರಿ ಖರೀದಿ ಮಾಡೋ ಯಾವುದೇ ಉದ್ದೇಶ ಇಲ್ಲ. ಯಾವಾಗ ಭೂಮಿಗೆ ಮಳೆ ಬರುತ್ತೋ ಅವಾಗ ನನ್ ಕೈ ಚಳಕ ಏನು ಅಂತ ತೋರಿಸ್ತೀನಿ. ಯಾಕಂದ್ರೆ ನಾನು ಛತ್ರಿಗಳ ಮಾರಾಟಗಾರ ಅಲ್ಲ, ಛತ್ರಿಗಳ ಮಾಲೀಕ. ಅಂಬ್ರೆಲಾ ಮ್ಯಾನ್, 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 ಅಂಬ್ರೆಲಾ ಮ್ಯಾನ್. ಮ್ಯಾಡ್ ಬಾಸ್, ಫೈರ್ ಮಾಡಿ ನನ್ನ ಹೊಡೆದ್ಬಿಟ್ಟು ನೋಡಿ. ನನ್ನ ಹೆಸರು ಮ್ಯಾಡ್ ಮ್ಯಾಕ್ಸ್ ಅಂತ ಇದೆ. ನಿನ್ನ ಛತ್ರಿಗಳು ನನ್ನ ಲೇಸರ್ ಲೈಟ್ ನ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಓ ಹೆಂಗೆ ಮ್ಯಾಡ್ ಬಾಸ್, ಇವಾಗ ಗೊತ್ತಾಯ್ತಾ ನಿಮ್ಗೆ? ನಾನು ಛತ್ರಿಗಳ ಮಾರಾಟಗಾರ ಅಲ್ಲ, ಛತ್ರಿಗಳ ಮಾಲೀಕ. ನೋಡ್ದ್ಯಾ ನನ್ನ ಸಿಪಾಯಿಗಳ ತಾಕತ್ ಏನು ಅಂತ? ಇದು ಲೇಸರ್ ಪ್ರೂಫ್, ಫೈರ್ ಪ್ರೂಫ್, ಹಾಗೆ ವಾಟರ್ ಪ್ರೂಫ್ ಕೂಡ. ಸಾಕು, ನನಗ್ ಗೊತ್ತಾಯ್ತು. ನೀನ್ ತುಂಬಾ ಕೆಲಸದ ವ್ಯಕ್ತಿ ಆಗಿದ್ದೀಯಾ. ಹೋಗು, ವೀರ್ ದ ರೋಬೋ ಬಾಯ್ ನ ಮುಗಿಸ್ ಬಂದ್ಬಿಡು. ನೀನೇನ್ ಕೇಳ್ತೀಯೋ ಅದನ್ನ ನಾನು ಕೊಡಕ್ ಸಿದ್ಧನಾಗಿದ್ದೇನೆ. ಹೋಗು. ಓಕೆ ಮ್ಯಾಡ್ ಬಾಸ್, ಥ್ಯಾಂಕ್ ಯು. ನನ್ನ ಹೆಸರು ಮ್ಯಾಡ್ ಮ್ಯಾಕ್ಸ್ ಅಂತ ಇದೆ, ಮ್ಯಾಡ್ ಬಾಸ್ ಅಲ್ಲ. ಎಷ್ಟೊಂದು ಸೆಕೆ ಆಗ್ತಾ ಇದೆ, ಬೆವರು ಹರಿದು ಸುರಿತಾ ಇದೆ. ನಿಜವಾಗ್ಲು ಮಳೆ ಬಂತು ಅಂದ್ರೆ ಭೂಮಿ ಎಲ್ಲ ತಣ್ಣಗಾಗುತ್ತೆ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ನೋಡು ಚುಲ್ಬುಲ್, ಖುಷಿಯಾಗು ನೀನು, ಈಗ ಮಳೆ ಬರುತ್ತೆ. ಜಿಂಟು, ಏನ್ ಮಾಡ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ನಮ್ಮ ಮೇಲೆ ಆಶ್ಚರ್ಯ ಪಡ್ತಾರೆ. 100 ಕ್ವಶನ್ಗಳು ಕೇಳ್ತಾರೆ, ಹೇಗಾಯ್ತು ಇದೆಲ್ಲ ಅಂತ. ಸರಿ, ಹಾಗಾದ್ರೆ ನಾನ್ ನಿನ್ ಮುಂದೆ ಮೋಡಾಗೆ ಹೋಗ್ತೀನಿ ನೋಡು. ಓ ಬಂಟಿ ಅವರಮ್ಮ, ಬಂಟಿ ಹೊರಗ್ ಬನ್ನಿ. ಓಯ್ ನೋಡಿ ಎಷ್ಟೊಂದು ಮಳೆ ಆಗ್ತಾ ಇದೆ. ಬಲ್ಲೆ ಬಲ್ಲೆ. ಓ ನನ್ನ ಸೊಂಟ. ಏನಾಯ್ತು? ಅಯ್ಯೋ, ನನ್ನ ಸಣ್ಣ ಸೊಂಟನೂ ನೋವಾಗೋಯ್ತು. ಅಯ್ಯೋ, ಮಜಾ ಬಂತು. ಚುಲ್ಬುಲ್, ಈ ತರ ಬೇರೆಯವ್ರು ಬಿದ್ದಾಗ ನಗೋದು ಒಳ್ಳೆ ಅಭ್ಯಾಸ ಅಲ್ಲ. ಎಪ್ಸಿ ನನ್ನ. ಬನ್ನಿ ಎಲ್ರು, ಇಲ್ಲಿ ಬನ್ನಿ. ಚಿಲ್ಲೋಡಿ ಛತ್ರಿಗಳು ಬನ್ನಿ. ಅರೆ ಅಣ್ಣ, ನೀವು ಬನ್ನಿ. ಅರೆ ಅಣ್ಣ, ಈ ಛತ್ರಿಗೆ ಎಷ್ಟು ದುಡ್ಡು? ಈ ಛತ್ರಿಗಳೆಲ್ಲ ಫ್ರೀ. ಯಾವ್ದು ಬೇಕೋ ಅದನ್ನ ಫ್ರೀ ಆಗಿ ತಗೊಂಡು ಹೋಗಿ. ಫ್ರೀ ಫ್ರೀ ಫುಲ್ ಫ್ರೀ. 1 ಫ್ರೀ ಛತ್ರಿ ತಗೊಂಡ್ರೆ ಇನ್ನೊಂದ್ ಛತ್ರಿ ಫ್ರೀ. ಅಪ್ಪ, ಅವರು ಫ್ರೀ ಅಂಬ್ರೆಲಾ ಕೊಡ್ತಾ ಇದಾರೆ, ಬನ್ನಿ ತಗೊಳ್ಳೋಣ. ಎಷ್ಟು ಒಳ್ಳೆ ಛತ್ರಿ ಇಟ್ಟಿದ್ದಾರೆ, ಎಲ್ಲ ಎತ್ಕೊಂಡು ಹೋಗ್ಬಿಡೋಣ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಆಗ್ಲೇ ಹೇಳಿದೆ ಅಲ್ವಾ, ನಾನು ಛತ್ರಿಗಳ ಮಾರಾಟಗಾರ ಅಲ್ಲ, ಛತ್ರಿಗಳ ಮಾಲೀಕ. ನಾನು ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್. ನಾನು ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್. ರೋಬೋ ಬಾಯ್, ಸಹಾಯ ಮಾಡು. ಕಬಡ್ಡಿ, ಯಾರಾದ್ರೂ ಇದೆಲ್ಲ ಏನಾಗ್ತಾ ಇದೆ? ಇವನ್ನ ಮ್ಯಾಡ್ ಮ್ಯಾಕ್ಸ್ ಕಳ್ಸಿರ್ಬೇಕು. ಎಮ್ಲಿ, ಚುಲ್ಬುಲ್, ನೀವು ಮುಂದೆ ಬರ್ಬೇಡಿ, ಗೊತ್ತಾಯ್ತಾ? ನಾನು ಈಗ್ಲೇ ಬಂದೆ. ಇನ್ನು ಜೋರ ಕಿರ್ಚಿ, ಅದ್ಯಾರು ಬರ್ತಾರೋ ಬರ್ಲಿ ನೋಡೋಣ. ರೋಬೋ ಬಾಯ್ ಸೂಟ್ ಆನ್. ಯಾರು ನೀನು ದುಷ್ಟ? ಬಿಡು ಇವ್ರನ್ನೆಲ್ಲ. ರೋಬೋ ಬಾಯ್, ನೈಸ್ ಮೀಟಿಂಗ್ ಯು. ಯಾವಾಗ ಭೂಮಿ ಮೇಲೆ ಬರುತ್ತೋ ಮಳೆ, ಅವಾಗ ಎಲ್ಲರಿಗೂ ಮಾಡ್ತೀನಿ ಕೊಲೆ. ಯಾಕಂದ್ರೆ ನಾನು ಛತ್ರಿಗಳ ಮಾರಾಟಗಾರ ಅಲ್ಲ, ಛತ್ರಿಗಳ ಮಾಲೀಕ. ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್. ನಾನ್ ಬಂದಿದ್ದೀನಿ, ಅವ್ರನ್ನೆಲ್ಲ ಬಿಟ್ಬಿಡು. ಯುದ್ಧ ಏನಿದ್ರು ನಮ್ಮ ಇಬ್ಬರ ಮಧ್ಯೆ, ಅವ್ರ ಹತ್ರ ಹೋಗ್ಬಾರ್ದು.
ನಾನು ಇವನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬೇಕು, ಆಗ ಜನಗಳಿಗೆ ಲೇಸರ್ ಬೀಮ್ ಬೀಳಲ್ಲ. ಚುಲ್ಬುಲ್ನ ನಾನು ಇಲ್ಲಿ ಕರ್ಕೊಂಡ್ ಬರ್ಬೇಕು. ಅವನ್ಗೆ ಈ ಮೋಡದ ಮೇಲೆ ನಿಂತ್ಕೊಂಡು ತಿನ್ನೋದಕ್ಕೆ ಕೊಟ್ರೆ ಅವನಿಗೂ ಕೂಡ ಖುಷಿ ಆಗ್ತಾನೆ. ಅವನ್ಗೆ ಗಾಜರ್ ಹಲ್ವಾ ಕೊಡ್ತೀನಿ. ವಾವ್, ಇಷ್ಟೊಂದು ಕ್ಯಾರೆಟ್ಗಳು, ಖುಷಿ ಆಗೋಯ್ತು. ಚುಲ್ಬುಲ್, ಕೆಳಗಡೆ ಈ ಮಳೆ ಬರ್ಸ್ತಾ ಇರೋದಕ್ಕೆ ಮಜಾ ಮಾಡ್ತಿದಾರಲ್ವಾ? ಅಯ್ಯೋ, ಕೆಳಗಡೆ ಏನ್ ನಡೀತಾ ಇದೆಯೋ ನನಗೇನ್ ಗೊತ್ತು. ಎಲ್ಲಾರು ವೀರ್ನ ಕರೆದಿರ್ತಾರೆ. ವೀರ್ ಇದನಲ್ಲ, ಅವನು ಅಲ್ಲೆಲ್ಲ ಸರಿ ಮಾಡಿರ್ತಾನೆ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಅಲ್ಲಿವರೆಗೂ ಇಲ್ಲೇ ಇದ್ದು ಕ್ಯಾರೆಟ್ಗಳನ್ನ ತಿಂದು ಮಜಾ ಮಾಡ್ತಾ ಇರ್ತೀನಿ. ಹೇಳು ಹೇಳು. ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ. ವೀರ್ ಇದನಲ್ಲ, ಅವನು ಎಲ್ಲ ಸರಿ ಮಾಡ್ಬಿಡ್ತಾನೆ. ಅಲ್ಲಿ ಬಣ್ಣ ಬಣ್ಣ ಛತ್ರಿ ಕಾಣ್ತಾ ಇದೆಯಲ್ಲ, ಅವರೆಲ್ಲ ತೇಲ್ತಾ ಇದಾರಂತೆ. ವೀರ್ಗೆ ಸಹಾಯ ಮಾಡ್ತೀನಿ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಾನ್ ಯಾರು? ನೀನು ಪಾಪ್ಕಾರ್ನ್ ತಿನ್ನಕ್ ಬಂದಿದೆ, ನಾನು ಕ್ಯಾರೆಟ್ ತಿನ್ನಕ್ ಬಂದಿದೆ. ನಡಿ ನಡಿ, ಪಾಪ್ಕಾರ್ನ್ ತಿಂತಾರು. ಮೋಡದಲ್ಲಿ ಕುತ್ಕೊಂಡು ಪಾಪ್ಕಾರ್ನ್ ತಿನ್ನೋದು ಎಷ್ಟು ಮಜಾ ಕೊಡುತ್ತೆ. ನನ್ನ ಸೈನಿಕರೇ, ಹೋಗಿ ಆ ರೋಬೋ ಬಾಯ್ನ ಹಿಡ್ಕೊಂಡ್ ಬನ್ನಿ, ಆಟ ಆಡಿಸಿ ಅವನ್ನ. ರೋಬೋ ಬಾಯ್, ನಿನ್ನ ಅಂತ್ಯದ ಶುರು ಈಗಾಗಿದೆ. ಲೆಟ್ಸ್ ಗೋ ಹೋಮ್ ಬಾಯ್ಸ್. ನಾನ್ ಛತ್ರಿಗಳ ಮಾರಾಟಗಾರ ಅಲ್ಲ, ನಾನು ಛತ್ರಿಗಳ ಸರ್ದಾರ. ಟ್ವಿಸ್ಟರ್ ಸೂಟ್ ಆನ್. Twister suit on. ಇಲ್ಲ ಇಲ್ಲ, ನನ್ ಛತ್ರಿಗಳು, ನನ್ ಛತ್ರಿಗಳು. ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಈ ಛತ್ರಿಗಳನ್ನ. ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ರೋಬೋ ಬಾಯ್, ಬರ್ಬಾದ್ ಮಾಡ್ಬಿಡ್ತೀನಿ. ಎಕ್ಸ್ಟ್ರಾ ಪವರ್ ಆನ್. Extra power on. ಯಾವಾಗ ಸೀದಾ ಬಲೆ ಹಾಕ್ದಾಗ ಮೀನ್ ಬೀಳಲಿಲ್ಲ ಅಂದ್ರೆ ಬಲೆ ಉಲ್ಟಾ ಹಾಕಿನೇ ಹಿಡಿಬೇಕಾಗತ್ತೆ. ನೀನ್ ನನ್ ಬಲೆ ಒಳಗಡೆ ಬಿದ್ದೋಗಿದ್ಯಾ ರೋಬೋ ಬಾಯ್? ನಡಿ ನಡಿ, ನನ್ ಜೊತೆ ಮ್ಯಾಡ್ ಮ್ಯಾಕ್ಸ್ ಹತ್ರ ಹೋಗೋಣ. ನಡಿ. ಡ್ರಿಲ್ ಸೂಟ್ ಆನ್. Drill suit on. ಹಲೋ, ಹೇಗಿದ್ದೀರಾ? ನೀನು ನನ್ನ ಛತ್ರಿಯಲ್ಲಿ ತೂತ್ ಮಾಡ್ಬಿಟ್ಟಿದೀಯಾ. ಐ ವಿಲ್ ನಾಟ್ ಲೀವ್ ಯು. ಐ ವಿಲ್ ನಾಟ್ ಲೀವ್ ಯು. ನಾನ್ ನಿನ್ನ ಬಿಡೋದಿಲ್ಲ ಅಂಬ್ರೆಲಾ ಮ್ಯಾನ್. ಇಲ್ಲ ಇಲ್ಲ, ಬಿಟ್ಬಿಡು ಬಿಟ್ಬಿಡು. ಚುಲ್ಬುಲ್, ಏನಾಯ್ತು? ಕೆಳಗಡೆ ಹೋಗು, ಈಗ ಗ್ರ್ಯಾಂಡ್ ಫಿನಾಲೆ ನೋಡೋಣ. ಮಿಕ್ಕಿದೆಲ್ಲ ಮುಗ್ದೋಗಿದೆ. ಈಗ್ಲೇ ಹೋಗೋಣ. ಸಾಕು ಸಾಕು. ರೋಬೋ ಬಾಯ್, ಬಿಟ್ಬಿಡು ಬಿಟ್ಬಿಡು, ಪ್ಲೀಸ್ ಪ್ಲೀಸ್, ನನಗ್ ಭಯ ಆಗ್ತಾ ಇದೆ. ಈಗ ಅಂಬ್ರೆಲಾ ಮ್ಯಾನ್ ಹಾಡು ನಂಗೆ ತುಂಬಾ ಇಷ್ಟ. ಅದು ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್, ಅಂಬ್ರೆಲಾ ಮ್ಯಾನ್. ರೋಬೋ ಬಾಯ್, ರೋಬೋ ಬಾಯ್. ಥ್ಯಾಂಕ್ ಯು ರೋಬೋ ಬಾಯ್. ನಾನು ಊರ್ಗೆ ಹೋಗ್ತೀನಿ, ಅಲ್ಲೋಗಿ ಛತ್ರಿ ಮಾರ್ತೀನಿ.
ನಾನು ಛತ್ರಿಗಳ ಮಾಲೀಕ ಅಲ್ಲ, ನಾನು ಛತ್ರಿಗಳ ಮಾರಾಟಗಾರ. ಬಾಯ್ ಬಾಯ್ ಬಾಯ್. ಹಾ? ಬಾಸ್ ಕಾಪಾಡಿ, ಬಾಸ್ ಕಾಪಾಡಿ, ಅಂಬ್ರೆಲಾ ಮ್ಯಾನ್ ಕಾಪಾಡಿ. ಬಾಸ್ ಬಾಸ್ ನನಗ್ ನ್ಯೂಸ್ ಬಂತು, ವೀರ್ ಅವ್ರ ಸ್ಕೂಲಿಂದ ಎಲ್ಲಾ ಮಕ್ಕಳು ಒಂದು ಹಳೆ ಮ್ಯೂಸಿಯಂ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಹಳೆ ಕಾಲದ ವಸ್ತುಗಳು ಮತ್ತು ಮೂರ್ತಿಗಳಿವೆ, ಮತ್ತೆ ಏನೇನೋ ಸಾಮಾನ್ಗಳಿವೆ. ವೆರಿ ಗುಡ್, ನೀನೊಂದೊಳ್ಳೆ ಸುದ್ದಿ ಕೊಟ್ಟಿದೀಯಾ. ನನ್ನ ಹತ್ರ ಒಂದು ಸ್ಪೆಷಲ್ ರೋಬೋಟ್ ಇದೆ, ಅದು ಡೆವಿಲ್ ನ ಸ್ಟ್ಯಾಚ್ಯೂ ರೀತಿ ಕಂಡು ಬರುತ್ತೆ. ನೀನು ಜನರಲ್ಲಿ ಸುದ್ದಿ ಹಬ್ಸು, ಇದು ರಾಕ್ಷಸನ ಸ್ಟ್ಯಾಚ್ಯೂ ಅಂತ, ಮತ್ತಿದು ರಾತ್ರಿಗಳಲ್ಲಿ ಒಮ್ಮೊಮ್ಮೆ ಎದ್ದು ಬಿಡುತ್ತೆ ಅಂತ. ಆಮೇಲೆ ಅದ್ ಯಾವಾಗ ಎದ್ದೋಳುತ್ತೋ ವೀರ್ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಆ ಸೈತಾನ್ ಜೊತೆ ಹೇಗ್ ಕುಸ್ತಿ ಆಡ್ಲಿ ಅಂತ, ಅಲ್ವಾ ಬಾಸ್? ಮತ್ತು ವೀರ್ ಅದನ್ನ ಹೇಗ್ ಮುಗಿಸೋದು ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಆ ರಾಕ್ಷಸ ವೀರ್ನ ಕತೆನ ಮುಗಿಸ್ಬಿಡುತ್ತೆ. ಐ ಆಮ್ ಗ್ಲಾಡ್, ವೆರಿ ವೆರಿ ಗ್ಲಾಡ್. ಇದೇ ಡೇಂಜರ್ ಡೆವಿಲ್. ಇದರ ಬಳಿ ಸಾಕಷ್ಟು ಪವರ್ಗಳಿವೆ. ಇದ್ರ ಬಾಲಾನೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ವೀರ್ನ ಅದು ಹಿಡ್ಕೊಂಡು ಜಾಡ್ಸಿ ಒದ್ದು ನಮ್ಮ ದಾರಿಯಿಂದ ಅವನನ್ನ ಸರ್ವನಾಶ ಮಾಡ್ಬಿಡುತ್ತೆ. ಓಕೆ ಡೇರ್ ಡೆವಿಲ್, ಸ್ವಲ್ಪ ನನ್ಗೂ ತೋರ್ಸು. ನಿನ್ ಬಾಲ್ದಿಂದ ಜನರನ್ನ ಹೇಗೆ ನೀನ್ ಹಿಡಿದು ಪಟಾಕ್ ಪಟಾಕ್ ಅಂತ ಹೊಡಿದ್. ನಡಿ, ನಮ್ಮ ವೇಷವನ್ನ ಬದಲಾಯಿಸ್ಕೊಳ್ಳೋಣ. ವೀರ್ ನಮ್ಮನ್ನ ನೋಡಿದ್ರೆ ಅವನ್ಗೆ ಕೋಪ ಬರುತ್ತೆ. ಅವನ್ಗೆ ನಾವಿಲ್ ಬರೋದು ಬೇಡ ಅಂತ ಅಂದಿದ್ದ. ಆಹಾ, ಇವಾಗ ನಾನು ಮರದ ಮೇಲೆ ಹತ್ತಿ ಪಲ್ಟಿ ಹೊಡಿಬಹುದು. ಬನ್ನಿ ಬನ್ನಿ, ಬೇಗ ಬೇಗ ನಿಮ್ ಸಾಮಾನು ಇಳಿಸಿ. ಎಮ್ಲಿ ನೀನ್ ಇಲ್ಲೇ ಇರು, ನಾನ್ ಮೇಲಿಂದ ಲಗೇಜ್ ತಗೊಂಡ್ಬರ್ತೀನಿ. ಕೇಳಿಸ್ಕೊಳ್ಳಿ, ನಾನ್ ಇಲ್ಲಿರುವಂತ ಲೋಕಲ್ ಕೂಲಿ. ನಿಮ್ಮೆಲ್ಲರ ಸಾಮಾನ ನಾನ್ ಎತ್ಕೊಳ್ತೀನಿ. ನನ್ನ ಸಾಮಾನ ನಾನು ಸ್ವಂತವಾಗಿ ತಗೋತೀನಿ, ನೀವು ಬೇರೆಯವರ ಸಾಮಾನು ಎತ್ಕೊಳ್ಳಿ. ವೀರ್, ನಾನು ಚಿಂಟು, ಮತ್ತೆ ಅಲ್ಲಿರೋದು ನಮ್ಮ ಚುಲ್ಬುಲ್. ಯಾರು ನಮ್ಮ ವೇಷವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನೀನು ಈಗ ಕೋಪ ಮಾಡ್ಕೊಳ್ಬೇಡ. ಓಫೋ, ನೀವು ಯಾವತ್ತೂ ಸುಧಾರಿಸೋದಿಲ್ಲ. ಕೂಲಿ, ನನ್ ಸಾಮಾನ್ ಕೆಳಗಡೆ ಹಾಕಪ್ಪ. ಯಾವ್ದು ನಿನ್ ಸೂಟ್ಕೇಸ್ ಅಂತಾದ್ರೂ ಹೇಳು. ನಾನು ನಿಂಗೆ ಹೇಳ್ತಿಲ್ಲ, ನಿನ್ ಪಕ್ಕ ಒಬ್ಬ ಚಿಕ್ಕ ಕೂಲಿ ಕೂತಿದಾನಲ್ಲ, ಅವನಿಗೆ ಹೇಳ್ತಿರೋದು. ಅವನ ಹತ್ರ. ನನ್ ಫ್ರೆಂಡ್ ನ ಕೂಲಿ ಅಂತ ಕರೀತ್ಯಾ? ಅಯ್ಯೋ, ಬಿಟ್ಬಿಡು, ನನ್ನ ಬಿಟ್ಬಿಡು.
ಬನ್ನಿ ಬನ್ನಿ, ನಿಮ್ ಎಲ್ರಿಗೂ ಈ ಪುರಾತನವಾದ ಮ್ಯೂಸಿಯಂಗೆ ಸ್ವಾಗತ. ಇಲ್ಲಿ ನೋಡಿ, ಇದೇ ರಾಜ ಬಾನ್ ಸಿಂಗ್ದು ಸ್ಟ್ಯಾಚ್ಯೂ, ಮತ್ತೆ ಅದು ರಾಣಿ ರೂಪವತಿದು. ಈ ಎಲ್ಲಾ ಮೂರ್ತಿಗಳು 1000 ವರ್ಷ ಹಳೆದು. ವಾವ್, ಗ್ರೇಟ್. ಮತ್ತೆ ಇಲ್ಲಿ ಮಧ್ಯ ಇಟ್ಟಿರೋ ಮೂರ್ತಿ ಯಾರ್ದು? ಅವ್ನು ನೀವ್ ಯಾಕೆ ಕೆಳಗೆ ಹೋದ್ರಿ? ಇವಾಗ ಹೇಳಲೇಬೇಕಾಗುತ್ತೆ. ಇದೇ ಶೈತಾನ್. ಹೇಳ್ತಾರೆ ಆಷಾಢ ಮಾಸದ ರಾತ್ರಿ ಯಾವಾಗ ಮುಗಿಯುತ್ತೋ, ಆ ಸೂರ್ಯ ಕಿರಣ ಯಾವಾಗ ಭೂಮಿ ಮೇಲೆ ಬೀಳುತ್ತೋ, ಈ ಶೈತಾನ್ ಬದುಕಿ ಬಂದ್ಬಿಡ್ತಾನೆ. ಆಮೇಲೆ ಇದು ಯಾರು ನೋಡುತ್ತೋ ಅವ್ರನ್ನ ಖಾಲಿ ಮಾಡ್ಬಿಡುತ್ತೆ. ಹಾಗೆ ಇವತ್ತು ಆಷಾಢ ಮಾಸದ ರಾತ್ರಿ. ಎಲ್ರೂ ಹುಷಾರಾಗಿರಿ, ಇವನ್ ಖಂಡಿತ ಹೇಳ್ತಾನೆ. ಹೋಗು ಡೇಂಜರ್ ಡೆವಿಲ್, ವೀರ್ನ ಹಿಡಿದು ಹೊಡೆದಾಕು. ಆಲ್ ದ ಬೆಸ್ಟ್. ಇವ್ನ್ ಹೇಗ್ ಸಾಧ್ಯ? ಇವ್ನ್ ಹೇಗೆ ಎದ್ದೇಳಕ್ಕಾಗತ್ತೆ? ಎಕ್ಸ್ರೇ ವಿಷನ್ ಆನ್. ಅದು ಮ್ಯಾಡ್ ಮ್ಯಾಕ್ಸ್ ರೋಬೋಟ್. ಮತ್ತೆ ಆ ಗೈಡ್ ಇದನ್ನಲ್ಲ, ಅದು ದಿಂಬಕ್ತು. ನೀವು ದೂರ ಇರಿ, ನಾನು ಈಗಲೇ ಬರ್ತೀನಿ. ರೋಬೋ ಬಾಯ್ ಶೂಟ್ ಆನ್. ನೀವು ಆದಷ್ಟು ಬೇಗ ಒಳಗಡೆ ಹೋಗಿ. ರಾಕ್ಷಸರ ಅಟ್ಟಹಾಸವನ್ನ ಮುಗಿಸೋಕೆ ಸಮಯ ಬಂದಿದೆ. ಟಾರ್ಗೆಟ್ ಮ್ಯಾಚ್. ಜಿಂಟು, ಅಗಡಂ ಬಗಡಂ ವೀರ್ ಮೇಲಿಂದ ಅಟ್ಯಾಕ್ ಮಾಡು. ಅವನು 4 ಕಡೆಯಿಂದನೂ ನೋಡ್ಬೋದು, ಆದ್ರೆ ಮೇಲಿಂದ ನೋಡಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ದ ಸಜೆಷನ್. ಆದ್ರೆ ನಾನೀಗ ಮೇಲ್ ಹೇಗೆ ಹೋಗೋದು ಅಂತ ಯಾರಾದ್ರೂ ಹೇಳ್ಬೋದಾ? ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ. ಫೈರ್ ಸೂಟ್ ಆನ್. ಪದೇ ಪದೇ ಹೋಗಿ ಒದೆ ತಿನ್ನೋದು ನಿಮ್ಗೆ ಅಭ್ಯಾಸ ಆಗಿದೆ ಅಲ್ವಾ? ಚುಟ್ಕಿ ಹೊಡೆದು ಏನು ಜಾದು ಮಾಡಕ್ಕಾಗಲ್ವಾ ನಿನ್ ಕೈಲಿ? ಜಾದುನ? ಯಾವ ಜಾದು? ಯಾರ್ ನೀನು? ಮತ್ತೆ ನಾನ್ ಯಾರು? ಇಲ್ಲ, ಇವ್ ನೆನ್ಪಿನ ಶಕ್ತಿ ಹೋಗ್ಬಿಟ್ಟಿದೆ. ತಗೋ, ಇವಾಗ ನೆನ್ಪು ಬರ್ತೆ. ವೀರಲ್ಲಿ ಬೇಗ ನಡಿ.
ಬಾಸ್ ನಿಮ್ ಡೇಂಜರ್ ಡೆವಿಲ್ ಕೂಡ ಆ ವೀರ್ ಮುಂದೆ ಸೋತೋಗ್ಬಿಟ್ಟವನೆ ಬಾಸ್. ನಾನ್ ಬರ್ತಾ ಇದೀನಿ ಬಾಸ್, ಬರ್ತಾ ಇದೀನಿ. ಯಾರು ಹೆದರೋ ಅವಶ್ಯಕತೆ ಇಲ್ಲ, ಅದೊಂದು ರೋಬೋಟ್ ಆಗಿತ್ತು. ಅವನು ನೀಚ ಕೆಲಸಗಳನ್ನ ಮಾಡಕ್ ಬಂದಿದ್ದ. ಈಗ ಅವನ್ನ ಹೊಡೆದಾಕಿದೀನಿ. ಥ್ಯಾಂಕ್ ಯು ರೋಬೋ ಬಾಯ್, ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಯಾವಾಗ್ಲೂ ಬಂದು ಕಾಪಾಡ್ತಾ ಇರ್ತೀಯ. ಯು ಆರ್ ವೆಲ್ಕಮ್. ನೀನ್ ಎಲ್ಲಿದ್ದೆ? ಈಗ ತಾನೇ ರೋಬೋ ಬಾಯ್ ಬಂದು ಆ ರೋಬೋಟ್ ನ ಹೊಡೆದಾಕ್ಬಿಟ್ಟೋದ. ಹೆದ್ರು ಬಿಟ್ಟು ಎಲ್ಲಾದ್ರೂ ಕೂತಿರ್ಬೇಕು. ಮತ್ತಿನ್ನೇನು?